ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ಮಖಾನ ಸ್ನ್ಯಾಕ್ಸ್ ಯಾವ ಥರ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ಈ ಒಂದು ರೆಸಿಪಿ ಬಂದು ಚಟ್ಪಟ್ ಮಖಾನ ಸ್ನ್ಯಾಕ್ಸ್ ಅಂತ. ಚಟ್ಪಟ್ ಪೌಡರ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಒಂದು ಬೌಲ್ ತೊಗೊಂಡು ಅದರಲ್ಲಿ 2 ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತು 1 ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್, ಆಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಉಪ್ಪು ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ತೊಗೊಂಡು ಮಖಾನನ ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಹೆಂಗೆ ರೋಸ್ಟ್ ಮಾಡ್ಕೋಬೇಕಂದ್ರೆ ಅದನ್ನು ನೀವು ಸ್ವಲ್ಪ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಅದು ಪುಡಿ ಆಗಬೇಕು, ಅಲ್ಲಿವರೆಗೂ ಕ್ಲೀನಾಗಿ ರೋಸ್ಟ್ ಮಾಡ್ಕೋಬೇಕು ತುಪ್ಪದಲ್ಲಿ. ಆ್ಯಂಡ್ ಆಲ್ಸೋ ಈ ಸ್ನ್ಯಾಕ್ಸ್ ತುಂಬ ಹೆಲ್ತಿ ಆಗಿದೆ. ಜಿಮ್ ಪರ್ಸನ್ಸಿಗೆ ಅಂದರೆ ಜಿಮ್ಗೆ ಹೋಗೋರು ಸ್ನ್ಯಾಕ್ಸ್ ಏನಾರು ಕ್ರೇವಿಂಗ್ಸ್ ಆಗ್ತಿದ್ರೆ ಇದನ್ನು ಕೂಡ ಅವರು ಟ್ರೈ ಮಾಡ್ಕೊಂಡು ತಿನ್ಬೋದು. ಕ್ಯಾಲೋರೀಸ್ ಕಮ್ಮಿ ಇರುತ್ತೆ. ಮತ್ತು ಜೊತೆಗೆ ಈ ಒಂದು ಸ್ನ್ಯಾಕ್ಸ್ನ ಚಿಕ್ಕ ಮಕ್ಳಿಗೂ ಕೊಡ್ಬೋದು. ಯಾಕೆ ಅಂದರೆ ಹೊರಗಡೆ ಹೋಗಿ ಸುಮ್ಮನೆ ಏನೇನೋ ತಿನ್ಕೊಂಡು ಹೆಲ್ತ್ ವೇಸ್ಟ್ ಮಾಡ್ಕೊಳೋದಕ್ಕೆ ನಮ್ಮ ಮನೆಯಲ್ಲಿ ಸಿಂಪಲಾಗಿ ಮಾಡ್ಕೊಂಡು ಕೊಟ್ಟರು ಅವ್ರಿಗೂ ಹೆಲ್ತಿಯಾಗಿ ಸ್ನ್ಯಾಕ್ಸ್ ಇರುತ್ತೆ, ಸ್ನ್ಯಾಕ್ಸ್ ಅಂದಂಗೂ ಆಗುತ್ತೆ ಅವರಿಗೆ. ಮಖಾನ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಗೈಸ್. ಏನಾಗುತ್ತೆ ಅಂದರೆ ಬೋನ್ಗೆ ಸ್ಟ್ರೆಂತ್ ಕೊಡುತ್ತೆ, ಕ್ಯಾಲ್ಶಿಯಮ್ ಇನ್ಕ್ರೀಸ್ ಮಾಡುತ್ತೆ. ಸ್ವಲ್ಪ ಇದು ಹುರ್ಕೊಳ್ಳೋದು ಲೇಟ್ ಆಗುತ್ತೆ, ಸೊ ಪೇಷನ್ಸಿಂದ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಈಗ ನೋಡಿ ವೈಟ್ ಇರೋದು ಸ್ವಲ್ಪ ಬ್ರೌನಿಷ್ ಆಗಿ ಬಂದಿದೆ. ಈಗ ಒಂದು ಕಾಳು ತೊಗೊಂಡು ನೋಡ್ಕೋಬೇಕು, ಅಂದರೆ ಒಂದು ಮಖಾನ ತೊಗೊಂಡು ನೋಡ್ಕೊಬೇಕು ಈಗ ಕ್ಲೀನಾಗೆ ಪೌಡರ್ ಥರ ಆಗುತ್ತಾ ಅಂತ. ಇಫ್ ಇನ್ ಕೇಸ್ ಪೌಡರ್ ಥರ ಚೂರು ಆಗಲಿಲ್ಲ ಅಂದರೆ ನೀವು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಪೌಡರ್ ಥರ ಆಗಿದೆ ಅಂದರೆ ಈಗ ಯಾವುದಾದ್ರೂ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅದನ್ನೆಲ್ಲನೂ. ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಟ್ಪಟ್ ಪೌಡರ್ ಪ್ರಿಪೇರ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕ್ಲೀನಾಗಿ ಎಣ್ಣೆಯಲ್ಲಿ ತಿರುಗಿಸ್ಕೊಬೇಕು. ಚಟ್ಪಟ್ ಪೌಡರ್ ಆಯಿಲ್ ಜೊತೆ ಮಿಕ್ಸ್ ಆದಮೇಲೆ ಮಖಾನ ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಆ ಮಿಕ್ಸ್ಚರು ಕ್ಲೀನಾಗೆ ಮಖಾನಾಗೆ ಲೈಕ್ ಕೋಟ್ ಆಗಬೇಕು, ಆ ಥರ ನಾವು ಸ್ಟಿರ್ ಮಾಡ್ತಾ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಇದನ್ನು ಮಾಡಬೇಕು, ಇಲ್ಲಾಂದರೆ ಸ್ವಲ್ಪ ಬೇಗ ಸೀದೋಗುತ್ತೆ. ದಟ್ಸ್ ಆಲ್. ಹೆಂಗಿದೆ ಅಂತ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ದಟ್ಸ್ ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.